ನಮಸ್ತೆ, ನಾನು ಡಾಕ್ಟರ್ ಸ್ನೇಹ, ಶ್ರೀಷ್ಮಾ ಫರ್ಟಿಲಿಟಿ ಮತ್ತು ಮೆಟರ್ನಿಟಿ ಸೆಂಟರ್, ಬೆಂಗಳೂರು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಟೀಸಾ ಅನ್ನುವಂತಹ ಒಂದು ಪ್ರೊಸೀಜರ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಟೀಸಾ ಅಂತಂದರೆ ಟೆಸ್ಟಿಕ್ಯುಲರ್ ಸ್ಪರ್ಮ್ ಎಪಿಡಿಡಿಮಲ್ ಆಸ್ಪಿರೇಷನ್ ಅಂತ. ಸೊ ಇದು ಗಂಡಸರಿಗೆ ಮಾಡುವಂತಹ ಒಂದು ಸಿಂಪಲ್ ಆದ ಪ್ರೊಸೀಜರ್. ಸೊ ಈ ಟೀಸಾ ಅನ್ನುವಂಥದ್ದು ಯಾಕೆ ಬೇಕಾಗುತ್ತೆ ಅಂತ ನೋಡೋಣ. ಸೊ ಒಂದೊಂದ್ಸಲ ನೀವು ಮೇಲ್ ಇನ್ಫರ್ಟಿಲಿಟಿ ಅಂತಂದರೆ ಗಂಡಸರಿಂದ ಬರ್ತಕ್ಕಂತಹ ಬಂಜೆತನದ ಕಾರಣಗಳು ನೀವು ನೋಡ್ತಾ ಹೋದಾಗ, ಗಂಡಸರಲ್ಲಿ ಸೆಮೆನ್ ಟೆಸ್ಟ್ ಮಾಡಿಸಿದಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಆ ಸೆಮೆನ್ನಲ್ಲಿ ಸ್ಪರ್ಮ್ಸ್ 0 ಅಂತ ಬರುತ್ತೆ, ಅಂದರೆ ನಿಲ್ ಅಂತ ಬರುತ್ತೆ. ಸೊ ಆ ಕಂಡೀಷನನ್ನು ನಾವು ಅಜೂಸ್ಪರ್ಮಿಯಾ ಅಂತ ಕರಿತೀವಿ. ಸೊ ಈ ಅಜೂಸ್ಪರ್ಮಿಯಾ ಗಂಡಸರಿಂದ ಆಗ್ತಕ್ಕಂತಹ ಬಂಜೆತನದಲ್ಲಿ ಒಂದು ಕಾರಣ ಆಗಿರುತ್ತೆ. ಸೊ ಇದಕ್ಕೆ ಈ ಅಜೂಸ್ಪರ್ಮಿಯಾಗೆ ಸುಮಾರು ಕಾರಣಗಳಿರುತ್ತೆ. ಒಂದೊಂದ್ಸಲ ಸ್ಪರ್ಮ್ ಪ್ರೊಡಕ್ಷನಲ್ಲೇ ತೊಂದರೆ ಇರಬಹುದು, ಅಥವಾ ಸ್ಪರ್ಮ್ ಟೆಸ್ಟಿಸ್ನಲ್ಲಿ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಆದರೆ ಅದು ಹೊರಗಡೆ ಬರಲಿಕ್ಕೆ ಆ ನಾಳಗಳಲ್ಲಿ ಯಾವುದೋ ಒಂದು ರೀತಿಯ ಒಬ್ಸ್ಟ್ರಕ್ಷನ್ ಇರುತ್ತೆ. ಸೊ ಇದನ್ನು ನಾವು ಒಬ್ಸ್ಟ್ರಕ್ಟಿವ್ ಅಜಿಸ್ಪರ್ಮಿಯಾ ಅಂತ ಕರಿತೀವಿ. ಸೊ ಈ 2 ಥರದ ವಿಧವಾದ ಅಜೂಸ್ಪರ್ಮಿಯಾಗೆ ಕಾರಣಗಳು ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ, ಅಥವಾ ಯಾವುದರಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಡಯಾಗ್ನೋಸಿಸನ್ನು ಮಾಡಬೇಕಾಗುತ್ತೆ. ಈಗ ಟೆಸ್ಟಿಸಲ್ಲಿ ಅಕಸ್ಮಾತ್ ಸ್ಪರ್ಮ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಇದೆ, ಬಟ್ ಹೊರಗಡೆ ಬರಲಿಕ್ಕೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದಾಗ ಟ್ರೀಟ್ಮೆಂಟ್ ವಿಧಾನ ಚೇಂಜ್ ಆಗುತ್ತೆ. ಅಕಸ್ಮಾತ್ ಸ್ಪರ್ಮ್ಸು ಟೆಸ್ಟಿಸ್ನಲ್ಲಿ ಪ್ರೊಡ್ಯೂಸೇ ಆಗ್ತಾ ಇಲ್ಲ ಅಂತಂದಾಗ ಆಗ ಅದಕ್ಕೆ ಟ್ರೀಟ್ಮೆಂಟ್ ವಿಧಾನ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಯಾಕೆ ನಿಮಗೆ ಅಜೂಸ್ಪರ್ಮಿಯಾ ಇದೆ ಅಂತ ನಾವು ಮಾಹಿತಿ ಗೊತ್ತಾದರೆ ನಮಗೆ, ಸೊ ನಾವು ಕೊಡುವಂತಹ ನಮ್ಮ ಟ್ರೀಟ್ಮೆಂಟ್ನಲ್ಲಿ ಖಂಡಿತ ಅದು ವ್ಯತ್ಯಾಸ ಬರುತ್ತೆ, ಮತ್ತು ನಿಮಗೆ ಅದು ಬೇಗ ನಿಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೋಸ್ಕರ ನಾವು ಒಂದು ಸಿಂಪಲ್ ಆದ ಒಂದು ಪ್ರೊಸೀಜರ್, ಸರ್ಜಿಕಲ್ ಪ್ರೊಸೀಜರನ್ನು ಮಾಡಬೇಕಾಗುತ್ತೆ. ಅದನ್ನು ನಾವು ಟೀಸಾ ಅಂತ ಕರಿತೀವಿ. ಈ ಟೀಸಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಏನಾಗುತ್ತೆ ಅಂತಂದರೆ ಗಂಡಸರಿಗೆ ನಾವು ಅನಸ್ತೀಷಿಯಾ ಕೊಡಬೇಕಾಗತ್ತೆ. ಸಮ್ಟೈಮ್ಸ್ ಲೋಕಲ್ ಅನಸ್ತೀಷಿಯಾ ಸಾಕಾಗುತ್ತೆ, ಅಂದರೆ ಒಂದು ಇಂಜೆಕ್ಷನ್ ಈ ಅವರ ಪ್ರೈವೇಟ್ ಪಾರ್ಟ್ಸ್ ಹತ್ರ ಒಂದು ಸಣ್ಣದಾಗಿ ಒಂದು ಮಂಪರು ಬರ್ತಕ್ಕಂಥ, ಅಥವಾ ಅಲ್ಲಿ ಅನಸ್ತೀಸಿಯಾ ಬರ್ತಕ್ಕಂಥ ಒಂದು ಸಣ್ಣ ಇಂಜೆಕ್ಷನನ್ನು ಕೊಟ್ಟು ಈ ಪ್ರೊಸೀಜರನ್ನು ಮಾಡಬಹುದು. ಇಲ್ಲ ಅಂತಂದರೆ ಜನರಲ್ ಅನಸ್ತೀಷಿಯಾ ಸಣ್ಣದಾಗಿ ಒಂದು ಅರಿವಳಿಕೆಯನ್ನು ಕೊಟ್ಬಿಟ್ಟು ನಾವು ಈ ಪ್ರೊಸೀಜರನ್ನು ಮಾಡ್ಬೋದು. ಸೊ ಈ ಪ್ರೊಸೀಜರನ್ನು ಮಾಡಲಿಕ್ಕೆ ಮುಂಚೆ ಅವರ ಬ್ಲಡ್ ಟೆಸ್ಟ್ಗಳು ಮತ್ತು ಅವರ ಫಿಟ್ನೆಸ್ ಎಲ್ಲ ಬೇಕಾಗುತ್ತೆ. ECG ಮತ್ತು ಎಕ್ಸ್ರೇ ಎಲ್ಲ ಮಾಡಿಕೊಂಡು ಅವ್ರಿಗೆ ಯಾವುದೇ ರೀತಿಯ ಕಾಯಿಲೆ ಇಲ್ವಾ ಅದೆಲ್ಲ ನೋಡಿಕೊಂಡು ಅವರು ಫಿಟ್ ಇದ್ದಾರೆ ಈ ಪ್ರೊಸೀಜರ್ ಮಾಡ್ಕೊಳ್ಳಿಕ್ಕೆ ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಅದಾದ ನಂತರ ಅವ್ರಿಗೆ ಈ ಪ್ರೊಸೀಜರ್ ಡೇಟನ್ನು ಫಿಕ್ಸ್ ಮಾಡಿದ ನಂತರ ಅವರು ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಯಾವ ಆಸ್ಪತ್ರೆಯಲ್ಲಿ ಪ್ರೊಸೀಜರ್ ನಿಗದಿಯಾಗಿರುತ್ತೆ ಅಲ್ಲಿ ಬಂದು ಅವರು ಅಡ್ಮಿಟ್ ಆಗಬೇಕಾಗತ್ತೆ. ಸೊ ಇವರಿಗೆ ಆಪ್ರೇಷನ್ ಬಿಗಿನ್ ಮಾಡುವಾಗ ಅವ್ರಿಗೆ ಅರಿವಳಿಕೆಯನ್ನು ಕೊಟ್ಬಿಟ್ಟು ನಾವು ಒಂದು ನೀಡಲ್ ಬರುತ್ತೆ, ಸಣ್ಣದಾದ ಒಂದು ನೀಡಲ್, ಒಂದು ಈ ಸಿರಿಂಜ್ ಬರುತ್ತಲ್ಲ ನಿಮಗೆ ಮಾಮೂಲಿ ಸಿರಿಂಜು, ಅದೇ ಥರದ ಒಂದು ನೀಡಲನ್ನು ನಾವು ಆ ಟೆಸ್ಟಿಸ್ ಅಂತಂದರೆ ಆ ಬೀಜಕ್ಕೆ ಅಲ್ಲಿ ಚುಚ್ಚಿ ಅಲ್ಲಿಂದ ನಾವು ಸ್ಪರ್ಮ್ಸನ್ನು ತೊಗೊಳ್ತೀವಿ. ಅದನ್ನು ತೊಗೊಂಡು ನಾವು ಎಂಬ್ರಿಯಾಲಜಿಸ್ಟ್ಗೆ ಕೊಡ್ತೀವಿ, ಕಲ್ಚರ್ ಮೀಡಿಯಾದಲ್ಲಿ ಎಂಬ್ರಿಯಾಲಜಿಸ್ಟ್ಗೆ ಕೊಡ್ತೀವಿ. ಸೊ ಆ ಎಂಬ್ರಿಯಾಲಜಿಸ್ಟು ಮೈಕ್ರೋಸ್ಕೋಪ್ನಲ್ಲಿ ನೋಡಿ ನಾವು ತೊಗೊಂಡಂಥ ಸ್ಯಾಂಪಲಲ್ಲಿ ಸ್ಪರ್ಮ್ಸ್ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಸೊ ಸ್ಪರ್ಮ್ಸ್ ಅಕಸ್ಮಾತ್ ನಾವು ತೊಗೊಂಡಂಥ ಸ್ಯಾಂಪಲಲ್ಲಿ ಇದೆ ಅಂತ ಗೊತ್ತಾದರೆ ನಿಮ್ಮ ಟೆಸ್ಟಿಸ್ನಲ್ಲಿ ಬೀಜದಲ್ಲಿ ನಾರ್ಮಲ್ ಆಗಿ ಸ್ಪರ್ಮ್ಸ್ ಉತ್ಪತ್ತಿ ಆಗ್ತಾ ಇದೆ, ಆದರೆ ಅದು ಟ್ಯೂಬ್ಸ್ನಲ್ಲೇನೋ ಅಬ್ಸ್ಟ್ರಕ್ಷನ್ ಆಗಿದೆ, ಅದಕ್ಕೋಸ್ಕರ ಅದು ಹೊರಗಡೆ ಬರ್ತಾ ಇಲ್ಲ ಸೆಮೆನ್ನಲ್ಲಿ ಅಂತ ನಾವು ಅದನ್ನು ದೃಢಪಡಿಸ್ಕೊಳ್ಬೋದು. ಅಕಸ್ಮಾತ್ ನಾವು ಕೊಟ್ಟಂತಹ ಟೀಸಾ ಸ್ಯಾಂಪಲ್ನಲ್ಲಿ ಸ್ಪರ್ಮ್ಸ್ ಯಾವುದೇ ರೀತಿಯ ಸ್ಪರ್ಮ್ಸ್ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಸಿಕ್ಕಲಿಲ್ಲ ಅಂದಾಗ, ಸೊ ಆವಾಗ ಏನು ಕನ್ಕ್ಲೂಷನ್ ಆಗುತ್ತೆ ಅಂತಂದರೆ ನಾವು ನಿಮ್ಮ ಟೆಸ್ಟಿಸ್ನಲ್ಲಿ ಅಥವಾ ಬೀಜದಲ್ಲಿ ಸ್ಪರ್ಮ್ಸ್ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಅದ್ರ ಮಾಹಿತಿ ಸಿಗುತ್ತೆ. ಸೊ ಇದನ್ನು ನಾವು ನಾನ್ ಅಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂತ ತಗೊಳ್ತೀವಿ. ಸೊ ಇದು ಯಾವ ಡಯಾಗ್ನೋಸಿಸ್ ಬರುತ್ತೆ ಅದನ್ನು ನೋಡಿಕೊಂಡು ನಿಮ್ಮ ಮುಂದಿನ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಸೊ ಈ ಪ್ರೊಸೀಜರ್ ಬಹಳ ಸಿಂಪಲ್. ಜಸ್ಟ್ ಒಂದು ಅನಸ್ತೀಸಿಯಾ ಕೊಟ್ಟು ಒಂದು ನೀಡಲ್ ಹಾಕಿ ಟೆಸ್ಟಿಸ್ಗೆ ಜಸ್ಟ್ ಒಂದು ಆಸ್ಪಿರೇಷನ್, ಅಂದರೆ ಅದನ್ನು ನಾವು ಒಂದು ಆಸ್ಪಿರೇಟ್ ಮಾಡಿಕೊಂಡು ಒಂದು ಸ್ಯಾಂಪಲ್ನ ನಾವು ಕೊಟ್ಟು ಅದರಲ್ಲಿ ನಾವು ನೋಡ್ತಕ್ಕಂಥದ್ದು. ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಯಾವುದೇ ರೀತಿಯದ್ದು ಆಗೋದಿಲ್ಲ. ಸೊ ಸಮ್ಟೈಮ್ಸ್ ಒಂದು ದಿನ ಸ್ವಲ್ಪ ಡಿಸ್ಕಂಫರ್ಟ್ ಇರ್ಬೋದು ಅಥವಾ ಪೇಯ್ನ್ ಇರ್ಬೋದು. ಸಮ್ಟೈಮ್ಸ್ ಕೆಲವೊಬ್ಬರಿಗೆ ಸ್ಕ್ರೋಟಲ್ ಸಪೋರ್ಟ್ ಅಂತ ಹೇಳ್ತೀವಿ, ಅಂತಂದರೆ ಅವ್ರಿಗೊಂದು ಸ್ವಲ್ಪ ಅದು ನಿಂತ್ಕೊಂಡಾಗ ಅವ್ರಿಗೊಂದು ಸ್ವಲ್ಪ ಎಳೆದಂಗೆ ಪೇಯ್ನ್ ಬರ್ಬೋದು. ಅದಕ್ಕೋಸ್ಕರ ನಾವು ಆ ಥರ ನಿಮಗೆ ಆ ಟೆಸ್ಟಿಸ್ ಅಥವಾ ನಿಮ್ಮ ಬೀಜವನ್ನು ಸಪೋರ್ಟ್ ಮಾಡ್ತಕ್ಕಂಥ ಅಂಡರ್ಗಾರ್ಮೆಂಟ್ಸ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ಅದಕ್ಕೆ ಸಪ್ರೇಟಾಗಿ ಸ್ಕ್ರೋಟಲ್ ಸಪೋರ್ಟ್ ಅಂತ ಬರುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಅಕಸ್ಮಾತ್ ಕೆಲವೊಬ್ಬರಿಗೆ ತುಂಬ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಕೆಲವೊಬ್ಬರಿಗೆ ಪೇನ್ ಜಾಸ್ತಿ ಕಾಣಿಸ್ಕೊಳ್ಬೋದು, ಅಥವಾ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ವೆರಿ ರೇರ್ಲಿ
ತುಂಬ ರೇರ್ ಆಗಿ ಕೆಲವೊಬ್ಬರಿಗೆ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅದು ತುಂಬ ರೇರ್, ಯೂಶ್ವಲಿ ಆ ಥರ ಆಗಲ್ಲ. ಸೊ ಬಟ್ ಆದರೂ ನಿಮಗೆ ಈ ಮಾಹಿತಿ ಗೊತ್ತಿರಲಿ. ಸೊ ಬಟ್ ಮೇಜರ್ ಸೈಡ್ ಎಫೆಕ್ಟ್ಸ್ ಆಗಲಿ ಯಾವುದೇ ರೀತಿದು ಕಂಡು ಬಂದಿಲ್ಲ. ರಿಕವರಿ ತುಂಬ ಬೇಗ ಆಗುತ್ತೆ. ನಿಮ್ಗೆ 1 or 2 days ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ, ಬಟ್ 3ನೇ ದಿನ ನಿಮ್ಗೆ ಏನು ಯಾವುದೇ ರೀತಿ ಇರೋದಿಲ್ಲ. ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ ರೆಗ್ಯುಲರ್ ಡ್ಯೂಟಿ. ಪ್ರೊಸೀಜರ್ ಆದ ನೆಕ್ಸ್ಟ್ ಡೇನೇ ನೀವು ನಿಮ್ಮ ಡ್ಯೂಟಿಗೆ ನೀವು ಸಹಜವಾಗಿ ಎಲ್ಲ ನಿಮ್ಮ ಆ್ಯಕ್ಟಿವಿಟೀಸನ್ನು ಮಾಡ್ಕೊಳ್ಬೋದು. ಭಾರ ಒಂದು ಎತ್ತಬೇಡಿ ಅಂತ ನಾವು ಹೇಳಿರ್ತೀವಿ. ಅದರ್ವೈಸ್ ಯಾವುದೇ ರೀತಿಯ ಮೇಜರ್ ನಿಮಗೆ ಪೋಸ್ಟ್ ಆಪರೇಟಿವ್ ಇನ್ಸ್ಟ್ರಕ್ಷನ್ಸ್ ಆಗಲಿ ಅಥವಾ ಕೇರ್ ಏನು ಬೇಕಾಗೋದಿಲ್ಲ. ಸೊ ಅಕಸ್ಮಾತ್ ನಿಮಗೆ ಈ ಟೀಸಾ ಸ್ಯಾಂಪಲ್ನಲ್ಲಿ ಸ್ಪರ್ಮ್ ಸಿಕ್ತು ಅಂತಂದರೆ ನೀವು ನಿಮ್ಮ ಮುಂದಿನ ಪ್ರೆಗ್ನೆನ್ಸಿಯನ್ನು IVF ಮುಖಾಂತರನೇ ಮಾಡಿಸ್ಕೊಳ್ಬೇಕು. ಬೇರೆ ಯಾವುದೇ ರೀತಿಯಾಗಲಿ ಸಹಜವಾಗಿ ಪ್ರೆಗ್ನೆನ್ಸಿ ನ್ಯಾಚುರಲಾಗಿ ಟ್ರೈ ಮಾಡೋದಾಗಲಿ ಅಥವಾ IUI ಮಾಡೋದಾಗಲಿ ಯಾವುದೇ ರೀತಿಯ ಒಂದು ಸಾಧನಗಳು ನಿಮಗೆ ವರ್ಕ್ ಆಗೋದಿಲ್ಲ. ಸೊ ಸ್ಪರ್ಮ್ಸ್ ಟೀಸಾದಲ್ಲಿ ಸಿಕ್ಕಿದಾಗ ನೀವು ಓನ್ಲಿ IVF ಮುಖಾಂತರ ನೀವು ಪ್ರೆಗ್ನೆನ್ಸಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಪ್ರೆಗ್ನೆನ್ಸಿ ನೀವು ಟೀಸಾ ಮಾಡಿದಾಗ ನಿಮಗೆ ಅದರಲ್ಲಿ ಆ ಸ್ಯಾಂಪಲಲ್ಲಿ ಸ್ಪರ್ಮ್ ಸಿಗಲಿಲ್ಲ ಅಂತಂದಾಗ ನಿಮ್ಗೆ 2 ಆಪ್ಷನ್ ಉಳ್ಕೊಳ್ಳುತ್ತೆ. ಒಂದು, ನೀವು ಡೋನರ್ ಮುಖಾಂತರ IUI ಆದರೂ ಮಾಡಿಸ್ಕೊಳ್ಬೋದು, ಅಥವಾ ಡೋನರ್ ಮುಖಾಂತರ ನಿಮಗೆ IVF ಆದರೂ ಮಾಡಿಸ್ಕೊಳ್ಬೋದು. ಸೊ ಇದು ಇವತ್ತಿನ ಟೀಸಾ ಬಗ್ಗೆ ಮಾಹಿತಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನನಗೆ ವಾಟ್ಸಪ್ ಮಾಡ್ಬೋದು, ಅಥವಾ ಇಮೇಲ್ ಮಾಡ್ಬೋದು, ಅಥವಾ ನನ್ನ ವೆಬ್ಸೈಟಲ್ಲಿ ಎನ್ಕ್ವೈರಿಯನ್ನು ಕಳಿಸ್ಬೋದು. ಥ್ಯಾಂಕ್ ಯು.